ಎಲ್ಲರಿಗೂ ನಮಸ್ತೆ. ಲವ್ಲಿ ಲೇಡೀಸ್ ಕಿಟ್ಟೀಸ್ ಅಂತ ಹೇಳಿ ನಮ್ಮ ಪಾರ್ಟಿ ಹೆಸರು. ಏನು ಯಾರೂ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿ? ಅಯ್ಯೋ, ಇಷ್ಟೊತ್ತಾಗಿದೆ, ಟೈಮ್ ಆಗಿದೆ, ಎಷ್ಟೊತ್ತಾದ ಕಾಯಬೇಕು. ಈ ಹೆಣ್ಮಕ್ಳೇ ಇಷ್ಟೇ ಅಪ್ಪ, ಏನೇ ಅಂದರು ರೆಡಿ, ಆ ಮ್ಯಾಚಿಂಗು, ಈ ಮ್ಯಾಚಿಂಗು, ಈ ಬಳೆ ಆ ಬಳೆ ಅಂದ್ಕೊಂಡು ಲೇಟ್ ಮಾಡಿಬಿಡ್ತಾರೆ. ಗೆಸ್ಟ್ ಸಹ ಬಂದಿದ್ದಾರೆ. ಏನ್ರಿ ಸುಷ್ಮಾ, ತುಂಬ ಅಪರೂಪ ಆಗೋದ್ರಿ. ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು. ಎಲ್ಲೋಟಾಗಿದ್ರಿ ಇಷ್ಟು ದಿವಸ? ಎಲ್ಲೂ ಇಲ್ಲ ರೀ, ಇಲ್ಲೇ ಇದ್ದೆ. ಅಂದಾಗೆ ಊರಿಗೆ ಹೋಗ್ಲಿಲ್ವಾ ನೀವು ಹಬ್ಬಕ್ಕೆ, ಗಣೇಶನ ಹಬ್ಬಕ್ಕೆ? ಊರಿಗ? ಅಯ್ಯೋ, ಯಾರ್ರೀ ಹೋಗ್ತಾರೆ ಊರಿಗೆ? ಅಲ್ಲಿ ಸೆಗಣಿ ಗಂಜಲ ಹಾಕಿ ಎಲ್ಲ ಚೆನ್ನಾಗಿ ಸಾರಿಸಿಕ್ಬಿಟ್ಟಿರ್ತಾರ್ರಿ. ಯಾರು ಮಾಡ್ತಾರಲ್ಲ ಹಬ್ಬನ? ಹೊಸ ಬಟ್ಟೆ ಹಾಕ್ಕೊಂಡು ಅಲ್ಲಿ ಓಡಾಡೋಕ್ಕಾಗತ್ತೆ ಅಂದ್ರಿ? ಆ ಬಟ್ಟೆ ಎಲ್ಲ ಆ ಗಂಜಲ ಸೆಗಣಿ ವಾಸನೆ ಇರುತ್ತೆ. ನಾನು ಅದಕ್ಕೆ ಇಲ್ಲೇ ಅಪ್ಪ ನಮ್ಮನೇಲೇ ಮಾಡೋದು. ನಮ್ಮನೆ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀನಿ ಗೊತ್ತಾ? ಡೆಟಾಲ್ ಹಾಕಿ, ಫೆನೈಲ್ ಹಾಕಿ ಎಲ್ಲ ಕ್ಲೀನ್ ಮಾಡಿ. ಬಚ್ಚಲ ಮನೆ ಅಂತೂ ಪ್ರತಿ ವರ್ಷ ರೀ ಆ್ಯಸಿಡ್ ವಾಶೇ ಮಾಡಿಸೋದು. ಪ್ರತಿ ದಿವಸ ಹಾರ್ಪಿಕ್ ಹಾಕಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಅದಕ್ಕೆ ನನಗೆ ಇಲ್ಲೇ ರೀ ಹಬ್ಬ ಮಾಡೋಕ್ಕೆ ಇಷ್ಟ. ನಾನಂತೂ ಹಳ್ಳಿಗೆ ಹೋಗಲ್ಲಪ್ಪ. ಅಂದಾಗೆ ನೀವು ಯಾಕೆ ಹೋಗಲಿಲ್ಲ ಊರಿಗೆ? ನಂದು ಅದೇ ಪ್ರಾಬ್ಲಮ್ ರೀ. ಇಲ್ಲಾರೆ ಎಷ್ಟು ನಾವು ದುಡ್ಡು ಖರ್ಚು ಮಾಡ್ತೀವಿ ನೋಡಿ, ತಿಂಗಳಿಗೆ 100 ರೂಪಾಯಿ ಖರ್ಚು ಮಾಡಿ, ತಿಂಗಳಿಗೆ 100 ರೂಪಾಯಿ ಖರ್ಚು ಮಾಡಿ ಎಷ್ಟು ಕ್ಲೀನ್ ಮಾಡ್ತೀವಿ. ತರತರಾವರಿ ಹರ್ಪಿಕ್ಕು, ಹ್ಯಾಂಡ್ ವಾಶು ಎಲ್ಲ. ಅಲ್ಲೋದ್ರೆ ಏನಿದೆ ರೀ, ಯಾವಾಗಲೂ ಸಗಣಿ ವಾಸನೆ, ಗಂಜಲದ ವಾಸನೆ. ಊರೆಲ್ಲ ಗುಂಡಿ ತೋಡ್ಬಿಟ್ಟು ಸಗಣಿಗಳು ಹಾಕ್ಬಿಡ್ತಾರೆ. ಅದೇನೋ ಗೊಬ್ಬರ ಅಂತ ಊರಲ್ಲಿ ಓಡಾಡೋಕ್ಕೆ ಸಹ ಆಗಲ್ಲ ರೀ. ಅದಕ್ಕೆ ನನಗೂ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ನಾನು ಹೋಗಲ್ಲ. ಇಲ್ಲೇ ಎಷ್ಟು ಚೆನ್ನಾಗಿ ಮಾಡ್ಬೋದು ರೀ ಗಣೇಶನ ಹಬ್ಬ ಎಲ್ಲ ಗ್ರ್ಯಾಂಡಾಗಿ. ಅಲ್ಲೇನು ಮಾಡ್ತಾರೆ, ಒಂದು ಮಣ್ಣಿನ ಮುದ್ದೆಲಿ ಗಣೇಶನ ಥರ ಮಾಡಿಬಿಟ್ಟು ಬಾಳೆ ಕಂಬ, ಮಾವಿನ ಸೊಪ್ಪು ಹಾಕ್ಬಿಡ್ತಾರೆ. ಅಯ್ಯೋ, ಅಷ್ಟರಲ್ಲೇ ಮುಗಿಸ್ಬಿಡ್ತಾರೆ ಹಬ್ಬ. ಆದರೆ ನಮ್ಮಲ್ಲಿ ಎಷ್ಟು ಗ್ರ್ಯಾಂಡಾಗಿ ಮಾಡ್ಬೋದು ರೀ ಹಬ್ಬನ. ತರತರಾವರಿ ಗಣೇಶಗಳು ಸಿಗುತ್ತೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬೇಕಾ, ಫೈಬರ್ ಬೇಕಾ, ಮಣ್ಣಿಂದಕ್ಕೂ ಕಲರ್ ಕೆಮಿಕಲ್ಸ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಹೌದ್ರಿ, ಅದನ್ನ ಒಂದು ತಂದು ಇಟ್ಬಿಟ್ರೆ ಸಾಕು, ಮನೆಯೆಲ್ಲ ತುಂಬದಾಗ ಕಳಕಳಿಯಾಗಿರುತ್ತೆ. ಹೌದು, ಪ್ಲಾಸ್ಟಿಕ್ ಚಿಕ್ಕಪೇಟೆಗೆ ಹೋದರೆ ತರ್ತಾರವ್ರಿ ಪ್ಲಾಸ್ಟಿಕ್ದು ಹ್ಯಾಂಗಿಂಗ್ಸು, ಆಮೇಲೆ ತೋರಣಗಳು ಎಲ್ಲ ಸಿಗುತ್ತೆ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ಬೋದು. ಹೌದು, ಹೂವನೇ ಬಾಡಲ್ಲ. ಹೌದು, ಅದಕ್ಕೋಸ್ಕರ ನಂಗೆ ಇಲ್ಲೇ ಮಾಡೋಕ್ಕೆ ಇಷ್ಟ. ಆಮೇಲೆ ಜೊತೆಗೆ ಹಳ್ಳಿಗೆ ಹೋದರೆ ಬೆಳಗಿನ ಸಂಜೆವರೆಗೂ ಬರೀ ಅಡುಗೆ ಕೆಲಸನೇ ಆಗುತ್ತೆ ರೀ. ಒಬ್ಬಟ್ಟು ಮಾಡು, ಕಡುಬು ಮಾಡು, ಆಳುಗೆ ಕೊಡು ಮತ್ತ. ಆಮೇಲೆ ನಮ್ಗೆ ಒಂಚೂರು ಸೀರೆ ಇಟ್ಕೊಳ್ಳೋಕ್ಕೆ ಆಗಲಿ, ಯಾವುದಕ್ಕೂ ಆಗಲಿ ಚಾನ್ಸೇ ಇರಲ್ಲ. ಹೌದೌದು. ಇಲ್ಲಾರೆ ಏನು ಬೇಕಾದ್ರೂ ಆರ್ಡ್ರ್ ಮಾಡಿದ್ರೆ ಮನೆಗೆ ಬಂದ್ಬಿಡುತ್ತೆ. ಇನ್ನೇನು ಮತ್ತೆ, ಯಾರು 3 ಹೊತ್ತು ಅಡುಗೆ ಮನೇಲಿ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ. ಖುಷಿಯಾಗಿ ಕಾಲ ಕಳಿಬೋದಿಲ್ಲ. ಅದಕ್ಕೆ ಹೋಗಲ್ಲ ರೀ ನಾನು. ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ನಾನು ಅಷ್ಟೇ ರೀ, ಹಬ್ಬ ಅಂದರೆ ಹೊಸ ಬಟ್ಟೆ ಹಾಕ್ಕೊಂಡು, ಹೊಸ ಸೆಟ್ಟೆಲ್ಲ ಹಾಕ್ಕೊಂಡು ಓಡಾಡ್ಕೊಂಡು ಇರೋಕ್ಕೆ ಇಷ್ಟ ನನಗೆ. ಯಾರೀ 3 ಹೊತ್ತು ಅಡುಗೆ ಮನೇಲಿ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ. ಇವಾಗ ಇದೆಯಲ್ಲ ಹಳ್ಳಿ ಮನೆ, ಹೋಳಿಗೆ ಮನೆ, ಆರ್ಡ್ರ್ ಕೊಟ್ಟರೆ ಸಾಕಪ್ಪ, ಹಬ್ಬದ ಎಲ್ಲ ಬರುತ್ತೆ. ನಾವ್ಯಾಕೆ ಕಷ್ಟಪಡಬೇಕು? ಮಾಡೋದಪ್ಪ, ಎಲ್ಲ ಆರ್ಡ್ರ್ ಕೊಟ್ಟೆ ತರಿಸ್ಕೊಳ್ಳೋದು. ಆಮೇಲೆ ವಿದ್ಯಾ ಗೊತ್ತಾ, ಈ ಹಳ್ಳಿನಲ್ಲಿ ಈ ಹಸುಗಳು ಇನ್ನೇನು ರೀ ತಿನ್ನುತ್ತೆ? ಹುಲ್ ತಾನೇ ತಿನ್ನೋದು. ಹುಲ್ ತಿನ್ಬಿಟ್ಟು ಸೆಗಣಿ ಹಾಕುತ್ತಪ್ಪ. ಅದನ್ನ ಆ ಸೆಗಣಿನ ಇಟ್ಕೊಂಡು ಅದಕ್ಕೊಂದಷ್ಟು ಗರ್ಕೆ ಚುಚ್ಬಿಟ್ಟು ಗಣೇಶ ಅಂತ ಪೂಜೆ ಮಾಡ್ತಾರ್ರಿ. ಅಯ್ಯೇ ಅಪ್ಪ, ಅದಂತೂ ನನಗಂತೂ ನೋಡೋಕ್ಕಾಗಲ್ಲಪ್ಪ. ಆಮೇಲೆ ಆ ಬೇವಿನ ಮರನ ಅದೇನ್ರಿ ದೇವಿ ಅಂತ ಪೂಜೆ ಮಾಡ್ತಾರೆ. ಆಮೇಲೆ ಆ ಅರಳಿ ಮರ ಅಪ್ಪ, ಅದರಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇರ್ತಾರೆ ಅಂತ ಆ ಮರ ಸುತ್ತಿದೆ. ಅದಕ್ಕೆ ದೀಪ ಹಚ್ಚಿದ್ದೆ, ಪೂಜೆ ಮಾಡಿದ್ದೆ. ನಾನು ಬ್ರಹ್ಮ, ವಿಷ್ಣು, ಮಹೇಶ್ವರ ಇದ್ದಾನ ಇದರಲ್ಲಿ ಅಂತ ಆ ಮರನ ಮೇಲತ್ ನೋಡಿದ್ರೆ ಬರೀ ಕಾಗೆಗಳು ಕೂತಿರುತ್ರಿ. ನನಗಂತೂ ದೇವ್ರಂತೂ ಕಾಣಲ್ಲಪ್ಪ. ಅದೇನು ವಿಚಿತ್ರನೋ. ಅಯ್ಯೋ ಬನ್ರಿ, ಟೈಮ್ ಆಯಿತು, ಹೋಗೋಣ.
ಹಾಂ ಗಾಯತ್ರಿ, ಚೆನ್ನಾಗಿದೆಯಾ? ಹಾಂ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಆರಾಮಾಗಿದ್ದೀನಿ, ಆದರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಪ್ಪ. ಲಾಸ್ಟ್ ವೀಕ್ನು ನಮ್ಮ ಮನೇಲಿ ಪಿತೃಪಕ್ಷ ಅಂತ ಹೇಳಿಬಿಟ್ಟು ನಮ್ಮ ಮನೇಲಿ ಇಬ್ರು ಇದ್ದಾರೆ. ಅವರು ಅಂತೂ ಅವ್ರೇನು ಹೇಳ್ತಾರೋ ಅದನ್ನೇ ಮಾಡ್ಬೇಕು. ನನ್ನ ಮನೇಲಿ ಈ ಕೆಲಸ ಮಾಡೋ ಅಂದ್ರೆ ಅದನ್ನೇ ಮಾಡಬೇಕು, ಈ ಪಾತ್ರೆ ಇಲ್ಲಿ ಇಡೋಂದ್ರೆ ಅಲ್ಲೇ ಇಡಬೇಕು, ಈ ಅಡುಗೆ ಮಾಡೋ ಅಂದ್ರೆ ಅದನ್ನೇ ಮಾಡಬೇಕು, ಬೇರೆ ಎಕ್ಸ್ಟ್ರಾ ಏನೂ ಮಾಡೋಂಗಿಲ್ಲ. ನಂಗಂತೂ ಅದನ್ನೆಲ್ಲ ಹೇಳಿ ಹೇಳಿ ಮಾಡಿಸಿ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಕಿಟಿ ಪಾರ್ಟಿಗೆ ಬಂದಿದ್ದೀನಿ, ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ. ಓ ಹೌದಾ ಅಕ್ಕ, ನೀವು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇದ್ರಿ, ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಇದ್ರಿ, ಆದರೆ ನಾನು ಪಕ್ಷ ಪೂಜೆ ಮಾಡಿಸೋದ್ರಲ್ಲಿ ಬ್ಯುಸಿ ಇದ್ದೆ. ಹೇಗೆ ಅಂದರೆ ಜ್ಯೋತಿಷಿ ಹೇಳಿದ್ರು, ನೀನು ಶ್ರೀರಂಗಪಟ್ಟಣಕ್ಕೆ ಹೋಗು, ಶಾಂತಿ ಹೋಮ ಮಾಡಿಸು, ಮತ್ತು ಏನೇನೋ ಹೋಮ ಮಾಡಿಸು ಅಂತ ಹೇಳಿದ್ರು. ಅದನ್ನೆಲ್ಲ ಮಾಡಿಸ್ದೆ, ನೆಮ್ಮದಿ ಸಿಗತ್ತೆ, ಹಾಗೆ ಹೀಗೆ ಅಂತ ಏನೇನೋ ಹೇಳಿದ್ರು ಅಂತ ಎಷ್ಟೋ ಸಾವಿರ ಖರ್ಚು ಮಾಡಿ ನಾನು ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ಸಾಕಾಗಿದೆ ನನಗೆ, ಅದಕ್ಕೆ ಕಿಟ್ಟಿ ಪಾರ್ಟಿಗೆ ಹೋಗೋಣ ಅಂತ ಬಂದಿದ್ದೀನಿ ಅಕ್ಕ. ನೀವು ಬನ್ನಿ ಹೋಗೋಣ. ಹಾಗಾಯ್ತ್ರಿ, ನೀನು ಹೇಳಿದ್ದು ತುಂಬ ಚೆನ್ನಾಗಿದೆ. ನಾನು ಟಿ ವಿಗಳಲ್ಲಿ ಬರೋದನ್ನ ನೋಡ್ತಾ ಇರ್ತೀನಿ. ಆ ಪೂಜೆ ಮಾಡಿಸಿ, ಈ ಪೂಜೆ ಮಾಡಿಸಿ, ಪಿತೃದೋಷ ಪರಿಹಾರ ಆಗುತ್ತೆ, ಪಾಪ ಪುಣ್ಯಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಮನೇಲಿ ಇವರಿಬ್ರು ಇದ್ದಾರಲ್ಲ, ಏನೂ ಮಾಡೋಕ್ಕೆ ಬಿಡಲ್ಲ, ಎಲ್ಲೂ ಹೋಗಕ್ಕೆ ಬಿಡಲ್ಲ. ಅವ್ರೇನು ಹೇಳ್ತಾರೋ, ಅವ್ರೇನು ಗೆರೆ ಹಾಕೊಂಬಂದಿದ್ದಾರೋ ಅದನ್ನೇ ಮಾಡ್ಬೇಕು ನಾನು, ಬೇರೆ ಎಕ್ಸ್ಟ್ರಾ ಏನೂ ಮಾಡೋಂಗಿಲ್ಲ. ನನಗೆ ಅದಕ್ಕೆ ಕೇಳಿ ಸಾಕಾಗ್ಬಿಟ್ಟು ಅವ್ರೇನು ಹೇಳ್ತಾರೋ ಅದನ್ನೇ ಮಾಡೋದು. ಇವತ್ತು ನಾನು ರಿಲ್ಯಾಕ್ಸ್ಗೋಸ್ಕರ ಕಿಟಿ ಪಾರ್ಟಿಗೆ ಬಂದಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನ್ರಿ ಪಾರ್ವತಿಯವರೇ, ಎಷ್ಟು ಖುಷಿಯಾಗಿದ್ದೀರಾ? ಏನಾಯ್ತು? ತುಂಬ ಖುಷಿಯಾಗಿದ್ದೀನಿ ರೀ ಇವತ್ತು. ಹೌದಾ? ಹೌದನ್ರಿ? ಯಾಕಂದ್ರೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದಪ್ಪ. ಹಾಂ. ಚೆಕಪ್ ರೀ, ರೆಗ್ಯುಲರ್ ಚೆಕಪ್ ಅಂತ. ಹೌದಾ? ಅಲ್ಲೇನಾಯ್ತು ಗೊತ್ತೇನ್ರಿ? ಹಾಂ. ಏನ್ ಮುಂದೆ 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 ಹೋಗ್ತಾರ್ರಿ. ಹೌದಾ? ತಳ್ಕೊಂಡು ಹೋಗ್ತಾರೆ. ಹೌದ್ರಿ? ಕೋಪ ಬಂದ್ಬಿಡ್ತ್ರಿ. ಅದಕ್ಕೆ ನಾನೇನ್ ಮಾಡಿದೆ ಗೊತ್ತೇನ್ರಿ? ಸರಿ, ನಮ್ಮ ಗೊತ್ತಿರೋರು IPS ಅಧಿಕಾರಿ ಶಂಕರ್ ಮಹಾದೇವ್ ಬಿದ್ರಿ ಅಂತ ಇದಾರ್ರಿ, ಅವ್ರ ಕಡೆಯಿಂದ ಫೋನ್ ಮಾಡಿಸಿದೆ ನೋಡ್ರಿ. ನನ್ನ VIP ಕೇಡಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಎಷ್ಟು ಬೇಗ ಚೆಕಪ್ ಮಾಡಿ ಕಳ್ಸಿದ್ರು ಗೊತ್ತೇನ್ರಿ? ಇಲ್ಲ ಅಂದ್ರೆ ಆ ಹಾಸ್ಪಿಟ್ಲಲ್ಲಿ ಯಾರ್ರಿ ಕೂತ್ಕೋತಾರೆ? ನಿಜವಾಗ್ಲು ಅಯ್ಯೋ, ಇರಕ್ಕಾಗಲ್ಲಪ್ಪ ಅಲ್ಲಿ. ಬೇಗ ಚೆಕಪ್ ಮಾಡಿಸ್ಕೊಂಡು VIP ಗೇಟಿಂದ ಮನೆಗೆ ಬಂದ್ಬಿಟ್ಟೆ ನೋಡ್ರಿ. ಖರೆ ಐತ್ ನೋಡ್ರಿ ಇದು. ನೋಡ್ರಿ ನನಗೆ ಖರೆ ಐತ್ರಿ. ಕಿಟ್ಟಿ ಪಾರ್ಟಿ ಬೇರೆ ಇತ್ತು ನೋಡ್ರಿ. ರೆಡಿ ಆಗ್ಬಿಟ್ಟು ಜಬರ್ದಸ್ತಾಗಿ ಬಂದ್ಬಿಟ್ಟು ನೋಡ್ರಿ. ಭಾಳ ಚಂದ ರೆಡಿ ಆಗಿರಿ ನೀವು, ಭಾಳ ಚಂದ ರೆಡಿ ಆಗಿರಿ. ಥ್ಯಾಂಕ್ ಯು. ನೀವು ಯಾಕಂದಂಗೆ ತುಂಬ ಶಾಡಾಗಿ ಬೇಜಾರಾಗಿ ಇದ್ದಂಗಿದ್ದೀರಲ್ಲ, ಯಾಕೆ? ಹೌದು ನೋಡ್ರಿ, ಇವತ್ತು ಕೆಲಸಕ್ಕೆ ಬಂದಿಲ್ಲ. ನನಗಂತೂ ಸಾಕಾಗೈತಿ. ಈ ಕೆಲಸದವ್ರು ನಂಬಿ ನನಗೆ ಭಾಳ ತೊಂದರೆ ಆಗತ್ತದ ನೋಡ್ರಿ. ಯಾಕಿಗೆ ಏನಂದ್ರೆ ಅವ್ರ ಮಕ್ಕಳಿಗೆ ಹಾಲು ಹಣ್ಣು ತಿನ್ನಿಸ್ಬೇಕಂತ. ಇವ್ರಿಗೆ ಯಾಕೆ ಬೇಕ್ರಿ ಹಾಲು ಹಣ್ಣು? ನೋಡ್ರಿ ಅಲ್ರಿ, ಇವರು ಒಂದೆರಡು ರೊಟ್ಟಿ, ಜೋಳದ ಬಡ್ದದ ರೊಟ್ಟಿ ಪಲ್ಯ ತಿಂದ್ರೆ ಸಾಕಲ್ರಿ. ಇವ್ರಿಗೆಲ್ಲ ಹಾಲು ಹಣ್ಣು ಯಾಕೆ ಬೇಕ್ರಿ? ನಾವು ಕೊಟ್ಟು ಕಲ್ಸಿದೇವಲ್ಲ, ಅದಕ್ಕೆ ತಗೋರಿ. ಏನು ಮಾಡ್ತೀರಿ ನೋಡ್ರಿ. ಮತ್ತೆ ಈ ಸರ, ಈ ಡಾಬು ಎಷ್ಟು ಚಂದ ಅದಾವಲ್ರಿ. ಹೌದು ನೋಡ್ರಿ, ಮೊನ್ನೆ ಒಂದು 50 ಲಕ್ಷ ಖರ್ಚಾತ್ ನೋಡ್ರಿ. ಇವೆಲ್ಲ ಮಾಡ್ಸಕ್ಕೆ 50 ಲಕ್ಷ ಖರ್ಚಾತ್ರಿ. ಚಂದ ಅದಾವ್ರಿ, ಭಾಳ ಚಲೋ ಅದಾವ ಬಿಡ್ರಿ. ಈಗ ನಾನು ದುಡ್ಡು ಏನು ಮಾಡೋದು ಇಟ್ಕೊಂಡು ಸುಮ್ಮನೆ ಒಡವಿಯಾರ ಮಾಡ್ಸಿರಾತಂತ ಹೇಳಿ ಈ ಒಡವಿ ಮಾಡ್ಸಿನಿ ನೋಡ್ರಿ. ಭಾಳ ಚಲೋ ಅದಾವ ಬಿಡ್ರಿ. ಮತ್ತೆ ಇನ್ನೊಂದು ಕೆಲಸ ಗೊತ್ತೇನ್ರಿ ನಿಮಗೆ? ಹಾಂ ಹೇಳ್ರಿ. ಈ ಪೌರ ಕಾರ್ಮಿಕರು ಅಂತ ಬರ್ತಾರಲ್ರಿ, ಬೆಳಿಗ್ಗೆ ಎದ್ದು ಪೊರ್ಕೆ ಹಿಡ್ಕೊಂಡು ಬರ್ತಿರ್ತಾರಲ್ರಿ. ಹೌದ್ರಪ್ಪ, ಅವ್ರಿಗೆ ಎಷ್ಟೇ ಅಹಂಕಾರ. ಅದು ಏನ್ ಮಾಡಿದ್ರು ಅಂದ್ರೆ, ನಮ್ಮ ಮನೇಲಿ ಒಂದು ಹೋಮ ಮಾಡಿಸಿದ್ವಪ್ಪ. ಹೋಮ ಮಾಡಿಸಿದ್ರೆ ಡ್ರೈ ವೇಸ್ಟು ವೆಟ್ ವೇಸ್ಟು ಎರಡು ಮಿಕ್ಸ್ ಮಾಡಿ ಹಾಕ್ಬಿಟ್ಟಿದ್ವಿ. ಹೌದ್ರಿ. ಅವ್ರ ಕೆಲಸ ಏನ್ ಹೇಳ್ರಿ? ಸಪ್ರೇಟ್ ಮಾಡೋದು. ಅವ್ರ ಕೆಲಸ ಸಪ್ರೇಟ್ ಮಾಡೋದಲ್ರಿ. ಹೌದೌದು. ಅವ್ರು ಹೇಳ್ತಾರ್ರಿ, ಬೀಸ್ ಹಾಕ್ಬಿಟ್ಟು ಇದೆಲ್ಲ ನೀವೇ ಸಪ್ರೇಟ್ ಮಾಡ್ಕೊಡಿ ಅಂತ ಹೇಳಿ. ನೋಡ್ರಿ, ಅವ್ರದ್ದು ಎಷ್ಟು ದಿಮಾಕ್ ಐತಿ ಅವ್ರಿಗೆ. ನೋಡ್ರಿ, ಮಾಡೋದೇ ಆ ಕೆಲಸ ರೀ ಅವ್ರು. ಹೌದ್ರಿ. ಆದ್ರೂ ನಮ್ ಕಡೆ ಎತ್ತಿಸ್ತಾರ್ರಿ. ಹೌದ್ರಿ. ಅದಕ್ಕೆ ನಾನೇನ್ ಮಾಡಿದೆ ಗೊತ್ತೇನ್ರಿ? ಅದ್ ನಿನ್ ಕೆಲಸ ಮಾಡಪ್ಪ ಅಂತಂದ್ರಿ. ಅವ್ನ್ ಬಿಡ್ಲಿಲ್ರಿ, ನಂಗೆ ರೋಪ್ ಹೊಡಿತೇನೆ. ಅವ್ರು ವಾಸನೆ ತಡೆಯಕ್ಕಾಗಲ್ರಿ, ಅವ್ರ ಹತ್ರ ಹೋಗಕ್ಕಾಗಲ್ಲ, ಅಷ್ಟು ಗಬ್ಬನ ಆರ್ತಿರ್ತಾರಪ್ಪ ಅವರು. ಅವ್ರ ಹತ್ರ ಹೋಗಾಕನೆ ಒಂಥರ ಆಕೈತಿ ನಮಗೆ. ಏನು ಮಾಡೋದ್ರಿ, ಅವ್ರು ಹಂಗೆ ಹೇಳಿದ್ರೆ ಸಪ್ರೇಟ್ ಮಾಡಿ ಕೊಡ್ಲೇಬೇಕಲ್ರಿ. ಹೌದ್ರಿ, ಏನ್ ಮಾಡೋದು? ಇವಾಗ ನಾವು ರೆಡಿಯಾಗಿ ಬಂದಿದೀವಲ್ಲ, ಎಂಜಾಯ್ ಮಾಡ್ಕೊಂಡು ಕಿಟ್ಟಿ ಪಾರ್ಟಿ. ಅದೇ ಲವ್ಲಿ ಲೇಡೀಸ್ ಕಿಟ್ಟಿ ಪಾರ್ಟಿ ಇದೆ ಅಲ್ರಿ, ಅಲ್ಲೇರ ಸ್ವಲ್ಪ ಎಂಜಾಯ್ ಮಾಡೋಣ್ರಿ. ಇದು ಮನೆಯಿಂದ ಸಾಕಾಗ್ಬಿಟ್ಟೈತ್ರಿ ಇದು. ಹೋಗೋಣ, ಹೋಗಣ್ರಿ.
ಕೌಸಲ್ಯ. Cookie, Chucky, what happened? Oh my god, see. Have seen him somewhere. In your dream. Obviously on YouTube, Chucky. This is Dave. Yes, the famous influencer. He feeds street dogs, saves cats, and even started that #CoolForCrow challenge. Is that a new dance? No, giving water to thirsty crows in summer. Wow. Hey, what's your channel called? Dev the Bhoota Buddy. Like booth. Oh, not ghosts. It is service to nature, helping animals and plants. You won't understand. It is advanced spirituality. I rescue animals all the time. Last week, I saved a butterfly stuck in my bathroom window. It took me 20 minutes, 50 retakes to get a perfect shot, but it was all worth it. Yes, you got to save it. No, I got 3 lakhs view. Then what did you do with the butterfly? Obviously, he left it outside. Wrong. I stuck it inside my diary so that I can show all the rescue collection I have. So inspiring. Yes, so far I have saved 70 puppies, 50 kittens, 1 parrot and also 3 cockroaches. Cockroaches? Yes, from Amma's spray. Haven't you heard? Change starts at home. Wow. By the way, nice jacket. Oh, thanks. It is imported. Wow, imported. Yes, pure buffalo skin. In the name of Bhuta Yagna, he sent the buffalo directly to the Kailasa. What fashion. What compassion. Wow. ಮಾನ್ಯ ಅವ್ರು ಬರ್ತಾ ಇದ್ದಾರೆ. ಮಾರ್ಕ್ ಅಲೋ ಹೇಳಿ. ಹಾಯ್ ಶೈಲಾ, ಚೆನ್ನಾಗಿದ್ದೀರಾ? ಓನಪ್ಪ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ನಿಮ್ಮನ್ನ ನೋಡಿ ತುಂಬಾ ದಿವಸ ಆಯ್ತು. ಹೌದಾ? ಆಮೇಲೆ ನಾನೇನೋ ಕೇಳಿಸ್ಕೊಂಡೆ, ನಿಮ್ಮ ಯಜಮಾನಿಗೇನೋ MP ಸೀಟ್ ಸಿಗುತ್ತಂತೆ. ಅಯ್ಯೋ, ಅದು ಯಾಕೆ ಹೇಳ್ತೀರಾ? ಇವಾಗ ನವರಾತ್ರಿ ಬೆಳಗ್ಗೆ ಎದ್ದು ಆ ಪೂಜೆ ಈ ಪೂಜೆ ಲಲಿತಾ ಶಾಸ್ತ್ರ ಮೈಕ್ ಆಗ್ತಾ ಇಲ್ಲ. ಇಲ್ಲ. ಹಾಯ್. ಶೈಲಜಾ, ಬೆಳಗ್ಗೆ ಎದ್ರೆ ಸಾಕಾಗಿ ಹೋಗ್ಬಿಟ್ಟಿದೆ. ಬೆಳಗ್ಗೆ ಇದು ಇವಾಗ ನವರಾತ್ರಿ ಬಂದ್ಬಿಡ್ತಲ್ಲ, ಪಿತೃಪಕ್ಷಗಳು ಬಂದ್ಬಿಡ್ತು. ಎರಡಕ್ಕೂ ಕೆಲಸ ಮಾಡಿ 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 ಸುಸ್ತಾಗೋಯ್ತಮ್ಮ. ಬೆಳಗ್ಗೆ ಎದ್ದು ನವರಾತ್ರಿಗೆ ಲಲಿತಾ ಸಹಸ್ರನಾಮ ಓದಿ ದೇವಿ ಮಹಾತ್ಮೆಯನ್ನು ಓದಿ ನೈವೇದ್ಯನ ಇಟ್ಟು ಮಾಡೋಷ್ಟೊಳಗೆ ಸಾಕಾಗೋಗುತ್ತೆ. ಹೌದಾ? MP ಸೀಟ್ ನೀ ಕೇಳ್ರಿ. ಹೌದ್ರಿ ಶೈಲಾ, ನಮ್ಮ ಯಜಮಾನ್ರು ಎಲೆಕ್ಷನ್ ನಿಂತಿದ್ದಾರೆ. ಆ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಬಿದ್ದು ಬಿದ್ದು ದೇವ್ರನ್ನ ಪೂಜೆ ಮಾಡ್ತೀನಿ ರೀ. ಆಮೇಲೆ ಒಂದು ಪೌರೋಹಿತರ ಹತ್ರ ಹೋದೆ. ಆ ಪೌರೋಹಿತರ ಹತ್ರ ಕೇಳಿದ್ರೆ ನೀವು ಯಜ್ಞ ಮಾಡಿಸು ಅಂತಾರೆ. ಹೋಗ್ಲಿ, ಯಜ್ಞ ಮಾಡಿಸಿದ್ರೆ ನಮ್ಮ ಯಜಮಾನ್ರು ಗೆಲ್ತಾರೆ ಎಲೆಕ್ಷನಲ್ಲಿ ಅಂತ ಹೇಳ್ಬಿಟ್ಟು ಆಗಲಿ ಮಾಡಿಸ್ತೀನಿ ಅಂತ ಹೇಳಿದ್ರೆ ಇಷ್ಟು ಲಿಸ್ಟ್ ಕೊಟ್ಟಿದ್ದಾರೆ ಶೈಲಜಾ. ಹೌದಾ? ಏನು
ಈ ಥರ ಪೂಜೆ ಯಜ್ಞ ಎಲ್ಲ ಮಾಡಿದ್ರೆ ಸೀಟ್ ಸಿಗುತ್ತಾ? ಹೌದು ಅಂತ ಹೇಳಿದ್ರಿ. ಅದ್ರಲ್ಲಿ ನೋಡಿದ್ರೆ ಇಷ್ಟುದ ಮರದ ಕೊಂಬು, ಅದೇನೋ ವಾಸನೆ ಬರೋ ಬೇರುಗಳು, ಆಮೇಲೆ ತುಪ್ಪ, ಅದೇನೋ ದೇವ್ರಿಗೆ ಸೀರೆ ಅಂತೆ, ಬೆಲ್ಲ ಅಂತೆ, ಕೊಬ್ಬರಿ ಅಂತೆ, ಏನೇನೋ ಬರ್ದಿದ್ದಾರೆ ರೀ. ನಾನು ನೋಡೇ ಇಲ್ಲ ಇದುವರೆಗೂ. ಎಲ್ಲ ತಂದಿಟ್ಟಿದ್ದೀನಿ, ಮಾಡಿಸ್ಬೇಕು. ಹೌದ್ರಿ, ಇಷ್ಟೆಲ್ಲ ಮಾಡಿದ್ರೆ MP ಸೀಟ್ ಸಿಗುತ್ತೆ. ಖಂಡಿತ ಸಿಗ್ತಾರೆ ಅಂತ ಹೇಳಿ. ಒಳ್ಳೇದು ಬಿಡ್ರಿ, ನಿಮ್ಮ ಯಜಮಾನ್ರಿಗೆ MP ಸೀಟ್ ಸಿಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ರೀ. ನಿಮ್ಮ ಬಾಯರ್ಕೆಯಲ್ಲಿ ನಮ್ಮ ಯಜಮಾನ್ರಿಗೆ ಸಿಕ್ಬಿಟ್ರೆ ನಿಮ್ಗೆ ಒಳ್ಳೆ ಒಂದು ಊಟ ಕೊಡಿಸ್ಬಿಡ್ತೀನಿ ಬಿಡಿ. ಬನ್ನಿ ಹೋಗೋಣ, ನಮ್ಮ ಇದಕ್ಕೆ ಹೋಗ್ಬೇಕು, ಕ್ಲಬ್. ಈಗ ಮಾನ್ಯವ್ರು ಬರ್ತಾ ಇದ್ದಾರೆ, ಒಳ್ಳೆ ಶಾಪಿಂಗ್ ಇರುತ್ತೆ ಇವಾಗ, ಎಲ್ಲರೂ ಶಾಪಿಂಗ್ ಮಾಡಬೇಕು. ನಾನು ಗಲ್ಲಿ ಸ್ವಾಮಿ, ನಾನು ಬಿಲ್ಲಿ ಸ್ವಾಮಿ. ನಾವಿಬ್ರು ಗಲಿಬಿಲಿ ಸ್ವಾಮಿ. Why are you all wasting time? Leave all that. Come here and get fast moksha. Do you all know the secret to super fast moksha? You must have heard so many different ways. Today let me tell you a new science that we Galibili Swamijis have discovered. It is called Galli Shastra. So look at your palms, all of you. There are these 3 lines. So whichever line is big, whichever gully is big, that gully is your destiny. Yes. And you should take the longest gully. And there is a toll tax for each gully. If you see this line, this is the Karma Yoga line. If your Karma Yoga line is big, then you must work hard, very, very hard. Go to office every day. Take multiple jobs. Never take a holiday and no break at all. And whatever salary you get, come here and give it as dakshine. And if your Gnana Yoga line is big, then you must gain knowledge. And there is a 1-day crash course for this at only just 10,000 rupees. And for Navaratri, there is a special discount. Now you'll get it at only 9,999 rupees. Early birds get early mukti. Join the course today and get Atma Gnana tomorrow. Yes. And don't miss our bestseller book, 101 Ways to Mukti. This has the answers to all the life's questions. But all people complain that this book is empty. That is because the best answer is silence. Yes. Finally, there is this 3rd line. It is the Bhakti Marga line. People say Bhakti means to sing and dance in devotion. Do you really think God is listening to your boring bhajans? Even outside this room, nobody can hear you. God is sitting there somewhere up. How will He listen to you? That's why we've introduced Bhakti Sim. There is gold, silver and diamond packages. With diamond package, you can have a 1-to-1 video conference with all the 16,000 gods, and you can ask for whatever you want. So, my children, the only solution to all your problems is us, the Galibili Swamijis. Just come, accept us as your gurus and take shelter under us. What do you think a guru is? Guru is the remover of darkness. See how much light we are bringing into your life through tube light, torch light, LED light. Just go, our stall is there. You can buy how many ever lights you want. We have special discounts also. Yeah, we have special offers. If you buy one diya, you get one agarbatti free. Such a good discount and offer, right? And if our purchase is about 10,000 rupees, you also get a Galibili light. Use it for your next kitty party. ಓಕೆ ಓವರ್ ಮಾರ್ಕೆಟಿಂಗ್. ಇವಾಗ ಇನ್ನೊಂದು ಒಳ್ಳೆ ಸಂತೋಷದ ವಿಷಯ, ಈಗ ಸ್ಪೆಷಲ್ ಗೆಸ್ಟಾಗಿ ಕರಿತಾ ಇದ್ದೀವಿ. ಏನಿದು ಇವತ್ತು ನಮ್ಮ ಕ್ಲಬ್ಗೆ ಮಕ್ಕಳೆಲ್ಲ ಬಂದಿದ್ದಾರೆ, ಗುರುಗಳು ಬಂದಿದ್ದಾರೆ, ಇನ್ನು ಈ ಗೆಸ್ಟೇ ಬಂದಿಲ್ಲ. ಏನಿವತ್ತು ಗೆಸ್ಟು ಬರ್ತಾ ಇದ್ದಾರೆ ನೋಡಿ, ಬಂದರು ಆಸ್ವಾದಮ್ಸ್ ಇಂದ ಬರ್ತಾ ಇದ್ದಾರೆ. ಇವರು ವಿಜಯಜಿ ಅವರು. ವೆಲ್ಕಮ್ ವಿಜಯಜಿ. ವೆಲ್ಕಮ್. ನೀವೆಲ್ಲ ಮಾತಾಡ್ತಾ ಇದ್ರಲ್ಲ, ಇಲ್ಲೇ ಪಕ್ಕದ ರೂಮಲ್ಲೇ ಟಾಯ್ಲೆಟ್ ಅಲ್ಲೇ ಇದ್ದೆ ನಾನು.
ನೀವು ಮಾತಾಡೋದು ಕೇಳಿ ಕೇಳಿ ನನಗೆ ಸ್ವಲ್ಪ ಅಲ್ಲೇ ಇರೋಣ ಅಂತ ಅನ್ನಿಸ್ಬಿಡ್ತು. ಈ ಕಡೆ ಈಗ ಬಂದೆ ನಾನು. ನೀವೆಲ್ಲರೂ ಬಹಳ ಚೆನ್ನಾಗಿ ಮಾತಾಡಿದ್ರಿ. ಆದರೆ ನಮ್ಮ ರೇಖಾಜಿಯವರು ಆಸ್ವಾದಂ ಅಂತ ಮಾಡ್ತಾ ಇದ್ದಾರೆ. ಅಲ್ಲಿ ಏನಂತ ಮಾಡ್ತಾ ಇದ್ದಾರೆ ಗೊತ್ತಾ? ಅಲ್ಲಿ ಯಜ್ಞಕ್ಕೋಸ್ಕರ ಅಂತ ಮಾಡ್ತಾ ಇದ್ದಾರೆ. ಯಜ್ಞ ಅಂತಂದ್ರೆ ಏನು? ಯಜ್ಞ ಅಂತಂದರೆ ನಮಗೆಲ್ಲ ಒಂದು ಕಲ್ಪನೆ ಇದೆ ಅಲ್ವಾ? ಒಂದೇನೋ ಒಂದು ಕುಂಡ ಇರುತ್ತೆ, ಅಲ್ಲಿ ನಾವು ಎಲ್ಲ ಇಡ್ತೀವಿ, ಆಮೇಲೆ ಅದಕ್ಕೆ ಏನೇನೋ ದ್ರವ್ಯಗಳು ಹಾಕ್ತೀವಿ, ಬೆಂಕಿ ಹಚ್ಚುತ್ತೀವಿ. ಏನಾಗುತ್ತೆ ಅದರಲ್ಲಿ? ಎಲ್ಲ ಹೊತ್ಕೊಂಡು ಹುರಿದೋಗ್ಬಿಡುತ್ತೆ ಅಲ್ವಾ? ಯಾತಕ್ಕೆ ಇದನ್ನೆಲ್ಲ ಯಜ್ಞ ಅಂತ ಕರೀತಾರೆ? ಯಾತಕ್ಕೆ ಕರೀತಾರೆ? ಯಾಕಂದರೆ ನನ್ನಲ್ಲಿ ಬೇಕಾದಷ್ಟು ಕಳವಳ ಇರುತ್ತೆ, ಕಲ್ಮಶ ಇರುತ್ತೆ, ಅದೆಲ್ಲ ಹುರಿದು ಹೋಗ್ಬೇಕು ಸ್ವಾಮಿ. ಅದಕ್ಕೋಸ್ಕರ ಅಂತ ನಮ್ಮ ಗುರುಗಳು ಪಂಚಮಹಾಯಜ್ಞ ಅಂತ ಹೇಳ್ಕೊಟ್ಟಿದ್ದಾರೆ. ಈಗ ನೀವು ಹೇಳಿದ್ರಿ, ಏನು ಮಾಡಿದ್ರಿ? ಫಿನೈಲ್ ಹಾಕ್ತೀನಿ ಅಂತಂದ್ರಿ, ಡೆಟಾಲ್ ಹಾಕ್ತೀನಿ ಅಂತಂದ್ರಿ, ಅದರಿಂದ ಆ್ಯಸಿಡ್ ಹಾಕ್ತೀನಿ ಅಂತಂದ್ರಿ. ಎಷ್ಟೆಲ್ಲ ಕಲ್ಮಶ ಆಗುತ್ತೆ ಗೊತ್ತಾ ನಮ್ಮ ಎನ್ವೈರ್ಮೆಂಟಿಗೆ, ನಮ್ಮ ಭೂಮಾತೆಗೆ ಎಷ್ಟೆಲ್ಲ ನೋವಾಗುತ್ತೆ ಗೊತ್ತಾ? ಅದನ್ನು ಕುಡಿದು ನಮ್ಮ ಮೀನುಗಳು, ನಮ್ಮ ಪ್ರಾಣಿ ಪಕ್ಷಿಗಳು ಎಷ್ಟೆಲ್ಲ ಕಷ್ಟಪಡ್ತವೆ ಗೊತ್ತಾ? ಆ ಥರ ನಮಗೆ ಜೀವನದಲ್ಲಿ ಇರಬೇಕಾ ನಾವು? ನಮಗೆಲ್ಲ ಹೇಗೆ ಬರ್ತಾ ಇದೆ, ನಮ್ಮ ಪ್ರಕೃತಿ ಮಾತೆ ಎಲ್ಲನೂ ಎಷ್ಟು ಸುಂದರವಾಗಿ ಎಲ್ಲರಿಗೂ ಅಂತ ಕೊಡ್ತಾ ಇದ್ದಾರೆ. ನಾವು ಹೇಗೆ ಇಟ್ಕೊಳ್ಬೇಕು ನಮ್ಮ ಪ್ರಕೃತಿನ? ಅದು ನಮ್ಮ ದೇವಯಜ್ಞ. ನಮ್ಮ ಪ್ರಕೃತಿನಲ್ಲಿ ನಮ್ಮ ಕಣ್ಣು ಕಾಣಿಸಿದ್ರೆ ಎಷ್ಟೊಂದು ಶಕ್ತಿಗಳಿದ್ದಾವೆ, ಅದಕ್ಕೆಲ್ಲ ನಾವು ನಮಸ್ಕಾರ ಹಾಕಬೇಕು. ಅದಕ್ಕೋಸ್ಕರ ದೇವಯಜ್ಞ ಮಾಡಬೇಕು. ಇನ್ನು ನಮ್ಮ ಜೀವನದಲ್ಲಿ ನಮ್ಗೆ ಏನಾದರೂ ಬೆಳೆದಿದ್ದೀವಿ ಅಂತಂದರೆ ಎಲ್ಲ ಗುರು ಹಿರಿಯರಿಂದನೇ ತಾನೇ, ಅವ್ರು ಹೇಳ್ಕೊಟ್ಟಿದ್ದಕ್ಕೆ ತಾನೇ. ನಾವು ಮಾತಾಡೋದಕ್ಕೆ ಮೊದಲು ಯಾರು ಕಲಿಸ್ಕೊಟ್ಟಿದ್ದು? ಅಮ್ಮ ಕಲಿಸ್ಕೊಟ್ಟಿದ್ದು. ನಾವು ನಡೆನುಡಿ ಯಾರು ಕಲಿಸ್ಕೊಟ್ಟಿದ್ದು? ಜೀವನದಲ್ಲಿ ಹೇಗಿರಬೇಕು ಅಂತ ಅಪ್ಪ ಕಲಿಸ್ಕೊಟ್ಟಿದ್ದು. ಇನ್ನು ಜೀವನದಲ್ಲಿ ಗಣಿತ ಇರ್ಬೋದು, ವಿಜ್ಞಾನ ಇರ್ಬೋದು, ಆತ್ಮಜ್ಞಾನ ಇರ್ಬೋದು, ಎಲ್ಲ ಗುರುಗಳಿಂದ ತಾನೇ ಬರೋದು. ಅಂತ ನಮ್ಮ ಹಿರಿಯರನ್ನ ನಾವು ಗೌರವದಿಂದ ಕಾಣಿ ಅವ್ರನ್ನ ನಾವು ಪೂಜೆ ಮಾಡಿದ್ರೆ ಅವರಲ್ಲಿರೋ ಒಳ್ಳೆಯದೆಲ್ಲ ನಮಗೆ ಬರುತ್ತೆ. ಅದು ಪಿತೃಯಜ್ಞ ಅಮ್ಮ. ಆ ರೀತಿ ಇರಬೇಕು ನಾವು ಅಲ್ವಾ? ಅದನ್ನು ಹೇಳ್ಕೊಟ್ಟಿರೋದು. ಇನ್ನು ನಮ್ಗೇನು ಹೇಳ್ಕೊಟ್ಟಿದ್ದಾರೆ? ನಮ್ಮ ಸುತ್ತಮುತ್ತ ಎಲ್ಲರೂ ಇದ್ದಾರೆ. ಈಗ ತಾನೇ ಗುರುಜಿ ಏನು ಹೇಳ್ಕೊಟ್ರು? ಎಲ್ಲರಲ್ಲೂ ದೇವಿ ಇದ್ದಾರೆ ಅಂತ. ಅಂದ್ರೇನು? ಎಲ್ಲರಲ್ಲೂ ಒಂದು ದೈವತ್ವ ಇದೆ ಅಂತ. ಅವ್ರು ಪೌರ ಕಾರ್ಮಿಕರಾಗಿರ್ಬೋದು ಅಥವಾ ಅವರು ಆಸ್ಪತ್ರೆಯಲ್ಲಿ ನರ್ಸ್ ಆಗಿರ್ಬೋದು, ಎಲ್ಲರಲ್ಲೂ ಒಂದು ದೈವತ್ವ ಇದೆ. ಆ ದೈವತ್ವನ ನಾನು ಯಾವಾಗ ಕಾಣಲಿಕ್ಕೆ ಸಾಧ್ಯ? ಅವರೆಲ್ಲರನ್ನು ಗೌರವದಿಂದ ನೋಡಿದಾಗ ಅಲ್ವಾ? ಅದು ಮನುಷ್ಯ ಯಜ್ಞ. ಪ್ರತಿಯೊಬ್ಬರಲ್ಲೂ ಆ ದೈವತ್ವ ಇದೆ. ನಾನು ಅವ್ರಿಗೆ ನಮಸ್ಕಾರ ಮಾಡಬೇಕು. ನಾನು ನಮಸ್ಕಾರ ಮಾಡಿದಾಗ ನನ್ನಲ್ಲಿ ನೋ ಅನ್ನೋದೊಂದು ಇರುತ್ತಲ್ಲ, ನಾನು ಎಷ್ಟು ದೊಡ್ಡವನು ಅಂತ ಇರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗಬೇಕು. ಈ ಗ್ಲಾಸ್ ಇರುತ್ತಲ್ಲ, ಗ್ಲಾಸಿನ ಮೂಲಕ ನೋಡಿದಾಗ ನಮ್ಮ ಕಣ್ಣು ಏನು ಕಾಣುತ್ತೆ? ಎಲ್ಲ ಕಪ್ಪಾಗಿ ಕಾಣುತ್ತೆ. ಆ ಗ್ಲಾಸನ್ನು ನಾನು ತೆಗಿಬೇಕು, ತೆಗೆದು ನಾನು ನೋಡಬೇಕು ಅಲ್ವಾ? ಅದು ಮನುಷ್ಯ ಆಗಲಿ ಅದು ಮನುಷ್ಯ ಯಜ್ಞ ಅಲ್ವಾ? ಇನ್ನು ನಮಗೆ ಸುಂದರವಾಗಿರೋ ಮಕ್ಕಳು ಬಂದು ಏನು ಹೇಳಿದ್ರು? ಇವರು ಬಫೆಲೋ ಸ್ಕಿನ್ ಹಾಕೊಂಡು ಬಂದಿಯಾರಂತೆ, ಇವರು ಆ ಚಿಟ್ಟನೆಲ್ಲ ಹಿಡ್ಕೊತಾರಂತೆ. ಏನು ಭೂತಯಜ್ಞ ಅಂತಂದರೆ ಎಲ್ಲ ಬೇರೆ ಬೇರೆ ಪ್ರಾಣಿಗಳಿದ್ದಾವೆ. ಈಗ ಇವರೆಷ್ಟು ಸುಂದರವಾಗಿ ಹೇಳಿದ್ರು ಅಲ್ವಾ? ಪ್ರಾಣಿ ಪಕ್ಷಿ ಅಂದರೆ ಮಕ್ಕಳಿಗೆಲ್ಲರಿಗೂ ಆಸೆ ಅಲ್ವಾ? ಪ್ರಾಣಿ ಪಕ್ಷಿಗಳನ್ನ ನಾವು ಯಾರಾದರೂ ಅದನ್ನು ಸಾಯಿಸೋಕೆ ಇಷ್ಟಪಡ್ತೀವ? ನಮ್ಮ ಮುಂದೆ ಯಾರಾದರೂ ಹಸುನೋ ಕರುನೋ ಅದನ್ನು ನಾವು ಕೊಲ್ಲಕ್ಕೆ ಇಷ್ಟಪಡ್ತೀವ? ಇಲ್ಲ ಅಲ್ವಾ? ಒಂಥರ ನಮ್ಮ ಮನಸ್ಸಿನಲ್ಲಿ ನೋವುಂಟಾಗತ್ತಲ್ವಾ? ಅದನ್ನು ದಯೆಯಿಂದ ಕಾಣೋದೇನೆ ನಿಜವಾದ ಭೂತಯಜ್ಞ ಅಂತಂದರೆ. ಹ್ಯಾಶ್ಟ್ಯಾಗುಗಳನ್ನ ನಾವು ಇನ್ನೊಬ್ರಿಗೆ ಮಾಡಬೇಕಾಗಿರೋದು, ಅವ್ರುಗಳನ್ನ ನಿಜವಾಗ್ಲೂ ಕಳಕಳಿಯಿಂದ ನೋಡ್ಲಿಕ್ಕೆ ಮಾಡಬೇಕಾಗಿರೋದು, ಅದು ಭೂತಯಜ್ಞ. ಇನ್ನು ಕೊನೆಯಲ್ಲಿ ನಮ್ಗೆ ಇವ್ರು ಬಂದು ಏನೇನೋ ಅಡ್ವರ್ಟೈಸ್ಮೆಂಟ್ ಕೊಟ್ರಲ್ವಾ? ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟರು ನಮ್ಮ ಗಲಿಬಿಲಿ ಸ್ವಾಮಿಗಳು? ನಿಮಗೆ ಮುಕ್ತಿ ಬೇಕಾ? ಮುಕ್ತಿ ಹೆಂಗೆ ಸಿಕ್ಕತ್ತೆ? ಇವ್ರದ್ದೇನೋ ಕೋರ್ಸಿಗೆ ಸೇರಿಕೊಳ್ಬೇಕು. ಅದೆಲ್ಲ ಸ್ವಾಮಿ. ಈಗ ನಮ್ಮ ಸದ್ಗುರುಗಳು ಬಂದು ಹೇಳ್ಕೊಟ್ರು. ಏನು ಹೇಳ್ಕೊಟ್ರು? ಏನು ಮಹಾತ್ಮೆ ಇವತ್ತೊಂದು, ಏನು ದೇವಿ ಪೂಜೆ ಅಂತಂದರೆ, ಏನು ನವರಾತ್ರಿ ಅಂತಂದರೆ, ಈ ರೀತಿ ಒಂದು ಜ್ಞಾನ ಇರುತ್ತಲ್ಲ, ಇದೇ ಋಷಿ ಯಜ್ಞ ಅಂತಂದರೆ. ಯಾಕಂದರೆ ನಮ್ಮ ಋಷಿ ಮುನಿಗಳು ಈ ಒಂದು ಜೀವನದ ಸತ್ಯವನ್ನು ಬೇರೆ ಬೇರೆ ರೀತಿಯಲ್ಲಿ ಕಂಡಿಡ್ಕೊಂಡ್ರು. ಅದನ್ನು ಈ ರೀತಿ ಸದ್ಗುರುಗಳ ಮೂಲಕ ನಮ್ಮೆಲ್ಲರಿಗೂ ಹರಡ್ತಾ ಇದ್ದಾರೆ ಅಲ್ವಾ? ಅದನ್ನು ನಾವೆಲ್ಲ ಅರ್ಥಕೊಳ್ಬೇಕು. ಅದನ್ನು ಅರ್ತು ಇನ್ನೊಬ್ಬರಿಗೆ ನಾವು ಹಂಚಬೇಕು. ಅದು ನಿಜವಾದ ಋಷಿ ಯಜ್ಞ ಆಗ್ಲಾ? ನೀವು ಈಗ ನನಗೋಸ್ಕರ ಏನೋ ಕರೆದ್ರಿ, ನಮ್ಮ ಸದ್ಗುರುಗಳ ಈ ಒಂದು ಆಸ್ಥಾನದಲ್ಲಿ ಧನ್ಯವಾದ ನಿಮ್ಮೆಲ್ಲರಿಗೂ. ಎಲ್ಲ ಚೆನ್ನಾಗಾಗೋಣ. ನಿಜವಾಗ್ಲೂ ಲವ್ಲಿ ಲೇಡೀಸ್ ಯಾವಾಗ ಗೊತ್ತಾ? ಈ ಪಂಚಮಹಾಯಜ್ಞ ನಮ್ಮ
ರೇಖಾಜಿಯವರು ಆಸ್ವಾದ ಮಾಡಿಯಾರಲ್ಲ, ಅಲ್ಲಿ ನಾವೆಲ್ಲರೂ ಭಾಗವಹಿಸಿ ಈ ಪಂಚಮಹಾಯಜ್ಞದಲ್ಲಿ ಸೇರ್ಕೊಂಡಾಗ ನಿಜವಾಗ್ಲೂ ಒಂದು ಸೌಂದರ್ಯ ಅಂತ ಬಂದ್ಬಿಡುತ್ತೆ ಒಳಗಡೆಯಿಂದ. ಅದು ನಿಜವಾದ ಲವ್ಲಿ ಅಲ್ವಾ? ಹಾಗಿರಣವಾ? ಗೊತ್ತಾಯ್ತು ಗುರುಜಿ. ನಾವು ಭೂತ ಯಜ್ಞ ಅನ್ಕೊಂಡ್ರೆ ದೆವ್ವ ಭೂತ ಓಡಿಸೋದೇನೋ ಅನ್ಕೊಂಡಿದ್ವಿ, ಈಗ ಗೊತ್ತಾಯ್ತು ಬಿಡಿ. ಇವಾಗ ಗುರುಜಿಯವ್ರಿಗೆ ಇವರು ವಿಜಯ ಗುರುಜಿಯವ್ರಿಗೆ ಒಂದು ಕಿರುಕಾಣಿಕೆ ಕೊಡ್ತಾ ಇದ್ದೀವಿ, ಸ್ವೀಕರಿಸ್ಕೋಬೇಕು. ವಿಜಯಜಿಯವರು ತುಂಬ ಚೆನ್ನಾಗಿ ಎಲ್ಲ ವಿವರವಾಗಿ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಪಂಚ ಯಜ್ಞಗಳ ಬಗ್ಗೆ ಎಲ್ಲ ವಿವರವಾಗಿ ಹೇಳಿದ್ದಾರೆ, ತುಂಬ ಥ್ಯಾಂಕ್ ಯು ಗುರುಜಿಯವರು. ಈಗ ಒಂದು ಸಾಂಗ್, ಆಸ್ವಾದಂ ಸಾಂಗ್ ನೋಡಿ. ನಮ್ಮ ಕಿಟ್ಟಿ ಪಾರ್ಟಿ, ಲವ್ಲಿ ಕಿಟ್ಟಿ ಪಾರ್ಟಿ ಇನ್ಮೇಲೆ ಆಸ್ವಾದಂ ಕಿಟ್ಟಿ ಪಾರ್ಟಿ ಆಗೋಗುತ್ತೆ. ಓಕೆ, ಇದೆಯಾ? ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ಲರೂ ಕ್ಲಾಪ್ಸ್ ಹಾಕಬೇಕು. ಆಸ್ವಾದಂ 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 ಪಂಚಯಜ್ಞಗಳ ಸೇವಾ ಆಸ್ವಾದಂ 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 ನಮ್ಮ ಪರಿಸರ ರಕ್ಷಣೆ ಆಸ್ವಾದಂ 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 ನನ್ನ ಸುತ್ತ ಜೀವ ರಕ್ಷಣೆ ಭೂತಯಜ್ಞದ ಆಸ್ವಾದಂ 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 ಮಾನವೀಯತೆ ಮನುಷ್ಯಯಜ್ಞದ ಆಸ್ವಾದಂ 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 ಪಂಚಯಜ್ಞಗಳ ಸೇವಾ ಆಸ್ವಾದಂ 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 ಹಿರಿಯರ ಆರೈಕೆ ಪಿತೃಯಜ್ಞದ ಆಸ್ವಾದಂ 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 ಪಾರಮಾರ್ಥದ ಆಧ್ಯಾತ್ಮ ಜೀವನ ಋಷಿಯಜ್ಞದ ಆಸ್ವಾದಂ 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 ಸದ್ಗುರು ಪ್ರಭುವಿನ ಕೃಪೆಯೇ ನಮ್ಮ ಆಸ್ವಾದಂ 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 ಮಾನವ ಕುಲಕ್ಕೆ ಸಾರ್ಥಕ ಸೇವಾ ಆಸ್ವಾದಂ 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 ಬಾಳು ಬೆಳಗುವ ದಿವ್ಯ ಕಾಯಕ ಆಸ್ವಾದಂ 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 ಆತ್ಮನ್ ಮೋಕ್ಷಾರ್ಥ ಜಗದ್ಹಿತಾಯ ಚ ಆಸ್ವಾದಂ 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 ಪಂಚಯಜ್ಞಗಳ ಸೇವಾ ಆಸ್ವಾದಂ 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 ಆಸ್ವಾದಂ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು. ಎಲ್ಲರಿಗೂ ಜಯವಾಗಲಿ. ಸದ್ಗುರುಗಳಿಗೆ ಜಯವಾಗಲಿ. ಕಿಟ್ಟಿ ಪಾರ್ಟಿ ಚೆನ್ನಾಗಿತ್ತಪ್ಪ. ಈಗ ನೆಕ್ಸ್ಟು ಶಿವಾನಿ ಬಾಮ. ಶಿವಾನಿ ಸ್ಟಾರ್ಟ್ ಮಾಡು. ಶಿವಾನಿದಾದಮೇಲೆ ದಾಂಡಿಯಾ. ಸೊ ಎಲ್ಲರೂ ರೆಡಿ ಆಗಬೇಕು. ಯಾರ್ಯಾರಿಗೆ ಹಶ್ವಾಗಿದೆ ಶಿವಾನಿದಾದಮೇಲೆ ಊಟ ಮಾಡ್ಬೋದು. ಡ್ಯಾನ್ಸ್ ಮಾಡೋರು ದಾಂಡಿಯಾಕ್ಕೆ ಜಾಯ್ನ್ ಆಗ್ಬೋದು. ಓಕೆ, ಶಿವಾನಿ ಸ್ಟಾರ್ಟ್ ಆಗುತ್ತೆ. ಸಾಂಗ್ ಶಿವಾನಿ ಸಾಂಗ್ ಸ್ಟಾರ್ಟ್ ಮಾಡಿ. ಲೇಟ್
तोषिणि शङ्करतोषिणि कल्मषपोषिणि कोशरते तनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते जय जय जव्य जये जय शब्दतुलितत्पर विश्वनुते भण भण भिञ्जिमि भृङ्कृतनूपुर सिञ्जित मोहित भूतपते नटित नटार्धनटी नटनायक नाटित नाट्य सुगानरते जय जय हे महिषासुरमर्दिनि रम्यकपर्दिनि शैलसुते ऐगिरिनन्दिनि
माता जय जगदीश्वरी माता सरस्वती शरणागत प्रतिपालनहारे जय जगदीश्वरी माता सरस्वती चंद्रबिंब समवदन विराजे चंद्रबिंब समवदन विराजे शेषमुकुट मालागळधारे वीणावाम अंगमे शोभे वीणावाम अंगमे शोभे सामगीत ध्वनि मधुर पियारे जय जगदीश्वरी माता सरस्वती श्वेतवसन कमलासन सुंदरी श्वेतवसन कमलासन सुंदरी संगसरणी शुभहंस सवारी ब्रह्मानंद में दास तुम्हारो ब्रह्मानंद में दास तुम्हारो दे दर्शन पर ब्रह्म दुल्हारे जय जगदीश्वरी माता सरस्वती शरणागत प्रतिपालनहारे जय जगदीश्वरी माता सरस्वती ಎಸ್ ಬರೀ ಸ್ಯಾಂಪಲ್ ಎದ್ದೇಳಿ ಊಟ
શામળિયો ને ગોમતીજી ભરપૂર રણ છોડ રંગીલા રંગીલા રણ છોડ રંગીલા એ સામે બેઠા શામળિયો ને ગોમતીજી ભરપૂર રણ છોડ રંગીલા રંગીલા રણ છોડ રંગીલા સોના રૂપાના ઢોલિયા ને દીવડા જગમ જોડ રણ છોડ રંગીલા રંગીલા રણ છોડ રંગીલા હે સોના રૂપાના ઢોલિયા ને દીવડા જગમ જોડ રણ છોડ રંગીલા રંગીલા રણ છોડ રંગીલા
सारी रात सारी सारी रात छुप छुप के मुझे देखा तू कर सारी सारी रात सारी सारी जाए मुझको तेरे साथ तेरा तो भूलूं मैं सारा सोगा तारा चबीला तारा रंगीला तारा धमाधम ढोल बाजे नॉन स्टॉप हल्ला मचेगा ओए नाचो सारे पीपल पे आजा नया स्टेप सीखे नॉन स्टॉप हल्ला मचेगा ओए नाचो सारे अपनी फेमस है रात वाली यारियां जाने सारा जहां बेथलपुर मां सुन ले ओ छोरियां झूमे नगरियां चल चल तारी कमरिया पूर्णिमा सुले ओ छोरिया झूमे नगरिया जब जब ये घूमे कमरिया तारी कमरिया तारी कमरिया सुवाच ये चला भी रैप पकड़ने से सीधा अहमदाबाद आया खेलने के लिए संग डांडिया भी लाया गिरी girl what is your name मुझे पहली नजर में हो गया है तुमसे प्रेम मुझे आज रात एक बार हाथों में लेके हाथ काम लू कमरिया तेरी डांस करूं तेरे साथ जिसको है नाचना वो फ्लोर पे आ जाए जिसका तू पसंदीदा स्टेप करके वो दिखाए की फीलिंग है क्यों होना जज्बाती जज्बाती क्यों होना जज्बाती छोरे स्वाग वाले छोरियां है नखराती नखराती नखरे दिखाती फंकी फीलिंग है क्यों होना जज्बाती जज्बाती क्यों होना जज्बाती छोरे स्वाग वाले छोरियां है नखराती नखराती नखरे दिखाती बस यही बात
ಪಾನ್ ಬಡದೆ ಪಾಣ್ತೆ ಬಿಂದು ತ್ರಿಕೋಣ ವಸಕೋನ ದಶಾಯುಗ್ಮಾನ್ ಮನ್ಮಸ್ತನಾಗದಲ ಷೋಡಶ ಪತ್ರಯುಕ್ತಂ ರುದ್ರತ್ರಯಂಚ ಧರಣಿ ಸತಂತಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯಃ ಶ್ರೀಚಕ್ರರಾಜ ಉದಿತಃ ಪರದೇವತಾಯ ಮಾಲಾ ಸುಧಾ ಕುಂಭ ವಿಭೂತ ಮುದ್ರಾ ವಿದ್ಯಾ ವಿರಾಜತ ಕರವ ವಿಜಾತ ಅಪಾರ ಕಾರುಣ್ಯ ಸುಧಾಂಬುರಾಶಿಂ ಶ್ರೀ ಶಾರದಾಂಬ ಪ್ರಣತೋಸ್ಮಿ ನಿತ್ಯಂ ಶ್ರೀ ಶಾರದಾಂಬ ಪ್ರಣತೋಸ್ಮಿ ನಿತ್ಯಂ ಪ್ರಣತೋಸ್ಮಿ ನಿತ್ಯಂ ಓಂ ಜಗದಾದ್ರೆ ಶರಣಂ ಜಗಜನನಿ ಸತ್ಯಧರ್ಮಪಾಲಿನಿ ಶರಣಂ ಜಗಜನನಿ ಸತ್ಯಧರ್ಮಪಾಲಿನಿ ವರದಾಭಯಕಾಲಿನಿ ವರಮಂತ್ರ ಸ್ವರೂಪಿಣಿ ವರದಾಭಯಕಾರಿಣಿ ವರಮಂತ್ರ ಸ್ವರೂಪಿಣಿ ಧವಳ ವಸ್ತ್ರಧಾರಿಣಿ ದಾನವ ಸಂಹಾರಿಣಿ ಧವಳ ವಸ್ತ್ರಧಾರಿಣಿ ದಾನವ ಸಂಹಾರಿಣಿ ಶರಣಂ ಜಗಜನನಿ ಸತ್ಯಧರ್ಮಪಾಲಿನಿ ಪಾಶಾಂ ಕುಶಧಾರಿಣಿ ಪಾಶಬಂಧಮೋಷಿನಿ ಪಾಶಾಂ ಕುಶಧಾರಿಣಿ ಪಾಶಬಂಧಮೋಷಿನಿ ಮಹಿಷಾಸುರಮರ್ದಿನಿ ಮೃದುಮಂಜುಲಭಾಷಿನಿ ಮಹಿಷಾಸುರಮರ್ದಿನಿ ಮೃದುಮಂಜುಲಭಾಷಿನಿ ಶರಣಂ ಜಗಜನನಿ ಸತ್ಯಧರ್ಮಪಾಲಿನಿ ಕಾಂಚೀಪುರವಾಸಿನಿ ಪಾಶಾಂ ಕುಶಧಾರಿಣಿ ಪಾಶಬಂಧಮೋಚಿನಿ ಪಾಶಾಂ ಕುಶಧಾರಿಣಿ ಪಾಶಬಂಧಮೋಚಿನಿ ಮಹಿಷಾಸುರಮರ್ದಿನಿ ಮೃದುಮಂಜುಲಭಾಷಿನಿ ಮಹಿಷಾಸುರಮರ್ದಿನಿ ಮೃದುಮಂಜುಲಭಾಷಿನಿ ಶರಣಂ ಜಗಜನನಿ ಸತ್ಯಧರ್ಮಪಾಲಿನಿ ಕಾಂಚೀಪುರವಾಸಿನಿ ವಾಂಛಿತಫಲದಾಯಿನಿ ಕಲಿಕಲ್ಮಷನಾಶಿನಿ ಕರುಣಾಮೃತವರ್ಷಿಣಿ ಕಲಿಕಲ್ಮಷನಾಶಿನಿ ಕರುಣಾಮೃತವರ್ಷಿಣಿ ಶರಣಂ ಜಗಜನನಿ ಸತ್ಯಧರ್ಮಪಾಲಿನಿ ವರದಾಭಯಕಾರಿಣಿ ವರಮಂತ್ರಸ್ವರೂಪಿಣಿ ಧವಳವಸ್ತ್ರಧಾರಿಣಿ ದಾನವ ಸಂಹಾರಿಣಿ ಶರಣಂ ಜಗಜನನಿ ಸತ್ಯಧರ್ಮಪಾಲಿನಿ ಸತ್ಯಧರ್ಮಪಾಲಿನಿ ಸರ್ವಸರದೇ ಜಗನ್ಮಾತಿಗೆ ಪಾಹಿ ಮಾಂ ದೇವಿ ತುಭ್ಯಂ ನಮೋ ದೇವಿ ತುಭ್ಯಂ ನಮೋ ದೇವಿ ತುಭ್ಯಂ ನಮೋ ದೇವಿ ತುಭ್ಯಂ ನಮಃ ತುಭ್ಯಂ ನಮಃ ತುಭ್ಯಂ ನಮಃ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಒಬ್ಬೊಬ್ಬರೇ ಬನ್ನಿ, ಒಬ್ಬೊಬ್ಬರೇ ಹಿಂಗೆ ಪಾಸ್ ಆಗಿ ಒಬ್ಬೊಬ್ಬರೇ. ಸ್ಲೋ 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 ಎಲ್ಲ ಓಡ್ತಾರಪ್ಪ ಎಲ್ಲ. Bye.
ಹಾಡು ಇಲ್ಲ ಆಫ್ ಇದೆ ಅನ್ಸುತ್ತೆ. ಹಾಂ. Hi, today I am singing Navadurga Kavach. Pratamam Shailaputri cha Dvitiyam Brahmacharine Tritiyam Chandraghanteti Kushmandeti Chaturdakam Panchamam Skandamateti Shashtamam Katyayineti सप्तमं कालरात्रेति महागौरी चतुष्टमं नवमं सिद्धिरात्रेति नवदुर्गा प्रकीर्तितः प्रथमं शैलपुत्रे च द्वितीयं ब्रह्मचारिणे तृतीयं चन्द्रघण्टेति ಮೇಡಮ್ ಒಂಚೂರು ಸೈಡ್ ಮೇಡಮ್ ಥೋಡಾ ಇಧರ್ ಇಸ್ तरफ ಕೂಷ್ಮಾಂಡೇತಿ ಚತುರ್ಥಕಂ ಕೂಷ್ಮಾಂಡ